ಮಗ 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 ಎಲ್ಲ ಎದ್ದು ನಿಂತ್ಕೊಂಡು ಜೋರಾಗಿ ಹೇಳಿ ಒಂದ್ಸಲ ಅಲ್ಲ 20,000 ಸಲ ಹೇಳಿದ್ರು ಅವನ ಅಜ್ಜಿ ಈ ಸಲ ಕಪ್ ನಮ್ದೆ ಕಪ್ ನಮ್ದೆ ಅಂತ ಈ ಪದಕ್ಕೆ ಈ ಒಂದು ಸ್ಲೋಗನ್ಗೆ ನಾವು RCB ಸ್ಲೋಗನ್ಗೆ ಅವನ ಅಜ್ಜಿ ಇವತ್ತು ಅರ್ಥ ಬಂತು ಹೋಗೋರು. ನಾವು RCB ಹುಡುಗಿರು ಮಾಡಿ ತೋರಿಸ್ಬಿಟ್ರು. ಎಲ್ಲೂ ಇಲ್ಲ ಟೂರ್ನಮೆಂಟ್ ಅಲ್ಲಿ ಅಷ್ಟು ಫೇವ್ರೇಟ್ಸೇ ಇರಲಿಲ್ಲ. ನಾವು ಗೆಲ್ತೀವಿ ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ. ಒಂಥರ RCB ಅಂತಂದ್ರೆ ಇವರೆಲ್ಲ ಗೆಲ್ತಾರಾಗ್ರು ಅಂತ ನೋಡ್ತಾ ಇದ್ರು. ಬರೀ ಫ್ಯಾನ್ಸ್ ಹೈಪ್ ಆಯಿತು, ಈ ಸಲ ಕಪ್ ನಮ್ದೇ ಆಯಿತು ಅಂತ ಬರೀ ಇಲ್ಲಿ ಅತ್ತೆ ಸ್ಲೋಗನ್ ಹಿಡ್ಕೊಂಡು ಅದು ಇದು ಅಂತೆಲ್ಲ ಹೇಳ್ತೀರಾ, ಅದು ಇದು ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಅದನ್ನ ಪ್ರೂವ್ ಮಾಡಿ ತೋರಿಸಿರೋದು ನಮ್ಮ RCB ಹುಡುಗಿರು. ಈ ಸಲ ಕಪ್ ನಮ್ದೇ ಗುರು, ನೋಡ್ರಿ ಅಂತ ತೋರಿಸಿರೋದು ಅವನ ಅಜ್ಜಿ. ಇವತ್ತೊಂಥರ ಸೆಲೆಬ್ರೇಷನ್ ಮಾಡೋದು ಒಂಥರ ಯಾವ ಥರ ಸೆಲೆಬ್ರೇಟ್ ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಆ ಥರ. ಯಾಕಂದರೆ ಇದು ಸಿಕ್ಕಾಪಟ್ಟೆ ರೇರ್ ಸೀನ್ಸ್ ಅಲ್ವಾ. ಸೆಲೆಬ್ರೇಟ್ ಮಾಡೋದೇ ಒಂಥರ ಸ್ಟನ್ ಆಗೋಗ್ಬಿಟ್ಟು ನಾನು RCB ಕಪ್ ಗೆಲ್ತಾ ಅಂತ ಇವಾಗಲೂ ಕೂಡ ಒಂಥರ ನೆನ್ಸ್ಕೊಳಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಟೈಮ್ ತೊಗೊಂಡಿದ್ದೆ ಸೆಲೆಬ್ರೇಷನ್ ಬರೋದಕ್ಕೆ. ಯಾವಾಗರು 16 ವರ್ಷದಿಂದ ಕಾಯ್ಕೊಂಡು ಕೂತ್ಕೊಂಡಿದ್ವಿ ನಾವು. ಒಂಥರ ಸೆಲೆಬ್ರೇಷನ್ ಮಾಡೋದು ಹಿಂಗೆ ಅಂತಲೇ ಮರ್ತೋಗ್ಬಿಟ್ಟಿದ್ದೀವಿ ನಾವು. ಸೊ ಆ ಟೈಮಲ್ಲಿ ಒಂಥರ ನಾವು ಹೋಪ್ಸ್ ಇಟ್ಕೊಂಡಿರಲ್ಲ. ಆ್ಯಕ್ಚುಲಿ ವುಮೆನ್ಸ್ ಟೀಮೆಲ್ಲ ನಾವು ಹೋಪ್ಸೇ ಇಟ್ಕೊಂಡಿರಲಿಲ್ಲ. ನಮ್ಮದು ಆ್ಯಕ್ಚುಲಿ ಫಸ್ಟ್ ಮೆನ್ಸ್ ಟೀಮ್ ಹೊಡಿಯುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಲಾಸ್ಟ್ ಟೈಮ್ ಎಕ್ಸ್ಪೆಕ್ಟೇಷನ್ ಇತ್ತು ಹೊಡಿತಾರೆ ಅಂತ. ಬಟ್ ಲಾಸ್ಟ್ ಟೈಮ್ ಆದಮೇಲೆ ಈ ಟೈಮ್ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ RCB ಹೊಡಿತಾರೆ ಅಂತ. ಬಟ್ ಎಕ್ಸ್ಪೆಕ್ಟೇಷನ್ ಇಲ್ಲೇ ಇರೋದ್ರ ಟೈಮಲ್ಲಿ ಬಂದು ಹೊಡೆದಿದ್ದಾರಲ್ಲ ಕಪ್ನ, ಈ ಸಲ ಕಪ್ ನಮ್ದೆ ಅಂತ ಎದ್ದು ತೋರಿಸಿದಾರಲ್ಲ ಅವನ ಅಜ್ಜಿ ಇದ್ದೋಗರು. ಅವನ ಅಜ್ಜಿ ಸೈಕ್ ಅಂತ ಅಂದರೆ ಎಕ್ಸ್ಪೆಕ್ಟೇಷನ್ ಅಂತೂ ತೀರಾ ಕೆಳಗಡೆ ಇತ್ತು. RCB ಈ ಟೂರ್ನಮೆಂಟ್ನ ಸ್ಟಾರ್ಟ್ ಮಾಡಿದಾಗ, RCB ವುಮೆನ್ಸ್ ಟೀಮು ಸ್ಟಾರ್ಟ್ ಮಾಡಿದಾಗ ಅವನ ಅಜ್ಜಿ ನೋಡಿಗರಲ್ಲ, ನಾನು ನಂಬರ್ 3 ಪ್ಲೇ ಆಫ್ಸಲ್ಲಿ ನಂಬರ್ 3 ಫಿನಿಶ್ ಬಂದ್ಬಿಟ್ಟು ಟ್ರೋಫಿ ಎತ್ತಿದ್ಯಲ್ಲ. ನಾನು ಹೇಳಿದ್ದೆ ನಂಬರ್ 3 ನಂಬರ್ 4 IPL ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿರೋ ಕೂಡ ಟ್ರೋಫಿ ಹೊಡೆದಾರೆ ಗುರು ಅಂತ. ಅದೇ ಥರ ನಂಬರ್ 3 ಕ್ವಾಲಿಫೈ ಆದಂಥವ್ರು ನಮ್ಮ RCB ಮೇಲ್ಗಡೆ ಇದ್ದಂಥ ಇಬ್ರಿಗೂ ಹೊಡೆದ್ಬಿಟ್ಟು ಇವಾಗ ತೀರಿದಾರಲ್ಲ ಇವರು. DC ಅವರು 2 ಮ್ಯಾಚು ಲೀಗ್ ಸ್ಟೇಜಲ್ಲಿ ನಮ್ಮ RCB ಮೇಲೆ ಗೆದ್ದಿದ್ದಾರೆ. ಇಲ್ಲಿ ನೋಡಿ ಉದ್ರೋಗ್ಬಿಟ್ರಲ್ಲ ಬಂದ್ಬಿಟ್ಟಲ್ಲಿ ಫೈನಲ್ಸಲ್ಲಿ. ನಮ್ಮ RCB ಅಂತೂ ಏನು ಹೇಳೋಣ, ಖುಷಿಗೆ ಮಾತುಗಳೇ ಗೊತ್ತಾಯಿಲ್ಲ. ನಮ್ಮ RCB ಇವತ್ತು ಟಾಸ್ ಗೆದ್ದವ್ರು ಅವರೇನೆ. 2 ಸಲಿನೂ ನಾವು ಫಸ್ಟ್ ಬ್ಯಾಟಿಂಗ್ ಆಡಿದ್ವಿ. ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಈ ಸಲ ಗೆದ್ಬಿಡ್ತೀವಿ, ಈ ಸಲ ಉಡಾಯಿಸ್ಬಿಡ್ತೀವಿ RCB ಅಂತ ಅಂದ್ಕೊಂಡು ಬ್ಯಾಟಿಂಗ್ನ ತಗೊಂಡ್ರು ಕಚ್ಕೊಂಡ್ರು ಅಂತ ಹೇಳ್ಬೇಕು. ಅಲ್ಲ ಗುರು, ಪವರ್ ಪ್ಲೇ ಏನು ಸ್ಟಾರ್ಟ್ ಮಾಡಿದ್ದು ಅಲ್ಲಿ DC ಅವ್ರು. ನಾವು ಸ್ಟನ್ ಆಗೋಗ್ಬಿಟ್ವಿ. ಪವರ್ ಪ್ಲೇಲಿ ಬೇಜಾರು ರನ್ಸ್ಗಳು ಬಂದು ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ರು. ಶಫಾಲಿ ವರ್ಮಾ ಮತ್ತು ಲ್ಯಾನಿಂಗ್ ಅವ್ರು ಮಸ್ತ್ ರನ್ಸ್ಗಳು ಬಂತು. 7ನೇ ಓವರ್ವರೆಗೂ ಗುರು, 7ನೇ ಓವರ್ಗೆ ಏನು ಗುರು ಹಿಂಗೆ ತೆಗೆದುಕ್ತಾವ್ರೆ ನಮ್ಮ RCBಗೆ. ಎಲ್ಲೋ ಹೋಗೋದು ಗುರು ಇದು ಸ್ಕೋರು 160, 170, 180 ರೇಂಜ್ಗೆಲ್ಲ ಹೋಗೋ ಥರ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ವಿ. ಮೊಲಿನಿ ಅವರ ಓವರ್ ಇದೆಯಲ್ಲ, ಮೊಲಿನಿ ಅವರ ಓವರ್ ಒಂಥರ 8ನೇ ಓವರ್. ಆ ಓವರು ಮ್ಯಾಚ್ನ ಟರ್ನ್ ಮಾಡಿ ಬಿಸಾಕ್ಬಿಡ್ತು ಅಂತ ಹೇಳ್ಬೇಕು. ಆ ಓವರಲ್ಲಿ 1 ರನ್ನು 3 ವಿಕೆಟು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ಗಳು ತತ್ತರಿಸಿ ಹೋದ್ರು ಅಂತ ಹೇಳಬೇಕು. ಶಫಾಲಿ ವರ್ಮನ ಒಂಥರ ಟ್ರ್ಯಾಪ್ ಮಾಡಿದ್ರು, ಡೀಪಲ್ಲಿ ಕ್ಯಾಚ್ ತಗೊಂಡ್ರು. ಅದಾದ್ಮೇಲೆ ಬಂದಂಥವ್ರು ಇಬ್ಬರು ಕೂಡ ಹಂಗೆ ಉದ್ರಕೊಂಡು ಎದ್ರಕೊಂಡು ಹಂಗೆ ಡಮಾಲ್ ಡಿಮಿಲ್ ಅಂತ ವಿಕೆಟ್ಸ್ಗಳು ಟಕ ನಂಗೆ ಬಿದ್ದೋಗ್ಬಿಟ್ಟೋಗ್ರು. ಆ ಒಂದು ವಿಕೆಟ್ ಏನು ಬಿತ್ತು ಶಫಾಲಿ ವರ್ಮಾ ಅವರ ವಿಕೆಟು, ಅಲ್ಲಿಂದ ಸ್ಲೈಡು ಸ್ಟಾರ್ಟ್ ಆಯ್ತು ಇವ್ರದ್ದು. ಒಂಥರ ರ್ಯಾಪಿಡ್ ಸ್ಲೈಡ್ ಹೋಗಿರೋ, ಅಲ್ಲಿಂದ ರನ್ಸೇ ಬಂದಿಲ್ಲ ಇವ್ರಿಗೆ ಬಂದಿದೆ ರನ್ಸ್ ಸ್ವಲ್ಪ ಪವರ್ ಪ್ಲೇ ಅಷ್ಟೇ ರನ್ಸ್ ಬಂದಿದ್ದು. ಅಲ್ಲಿಂದ ಯಾರು ಕೂಡ ಅಂತ ಕಾಂಟ್ರಿಬ್ಯೂಷನ್ ಏನು ಮಾಡಲಿಲ್ಲ. ಯಾವಾಗ ಶಫಾಲಿ ರೋಡ್ರಿಕ್ಸ್ ಮತ್ತೆ ಕ್ಯಾಪ್ಸಿ ಕಚ್ಕೊಂಡ್ರು, ಒಂದೇ ಓವರಲ್ಲಿ 3 ವಿಕೆಟ್ ಡಮಾಲ್ ಡಿಮಿಲ್ ಅಂತ ಕಿತ್ಕೊಂಡು ಹೋಯ್ತು, ಅವಾಗನೇ ಅವ್ರು ಉದ್ರೋಗ್ಬಿಟ್ರು. ಸೊ ಅಲ್ಲಿಂದ ಕಮ್ ಬ್ಯಾಕ್ ಮಾಡೋದು ಇವ್ರ ಕೈಲಿ ಒಂಥರ ಅಸಾಧ್ಯ ಆಗೋಗ್ಬಿಡ್ದು. ಅಲ್ಲಿ ಬಂದ್ಬಿಟ್ಟು ಶ್ರೇಯಾಂಕ ಪಾಟೀಲ್ ಬೇರೆ, ಇವ್ರದ್ದು ಲ್ಯಾನಿಂಗ್ ಅವ್ರ ವಿಕೆಟ್ ಬೇರೆ ಎತ್ಬಿಟ್ರು. ಸೊ ಅಲ್ಲಿಂದ ಅಂತೂ ಇನ್ನು ಕೇಳಂಗಿಲ್ಲ, ಟಕಾಯಿಸು ಅಂತ ಎಲ್ಲರೂ RCB ವಿಕೆಟ್ಗಳು ಟಕ. ನನ್ನ ಪ್ರಕಾರ ಇವರು DC ಮಾಡಿ ತಪ್ಪೇನು ಗೊತ್ತಾ, ಮೊಲಿನಿ ಅವರ ಓವರಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ಗಳನ್ನ ಇವರು ರೋಡ್ರಿಕ್ಸ್ ಅವ್ರು ಕಳ್ಕೊಂಡಿದ್ದು, ಜೊತೆಗೆ ಕ್ಯಾಪ್ಸಿ ಅವ್ರು ಕಳ್ಕೊಂಡಿದ್ದು. ಒಂಥರ ಸಿಲಿ ಆಗಿತ್ತು ಅವ್ರಿಬ್ರು ಹೊಡೆದಂಥ ಶಾರ್ಟು. ಸೊ ಅಲ್ಲೇನೇ ನನ್ನ ಪ್ರಕಾರ ತಗ್ಲಾಕೊಂಡ್ರು ಅಂತ ಹೇಳ್ಬೇಕು. ಅಲ್ಲೇನಾರು ಅವ್ರಿಬ್ರು ಇದ್ದಿತ್ತು ಅಂದರೆ ಈ ಸ್ಕೋರ್ಗಂತೂ ಪಕ್ಕ ಅವರು ಸೆಟಲ್ ಆಗ್ತಿರಲಿಲ್ಲ. ಅಟ್ಲೀಸ್ಟ್ ಒಂದು 150 ರೇಂಜ್ಗಾರು ಹೋಗಿರ್ತಿರು. ಸ್ವಲ್ಪ ಕಾಂಪಿಟೇಷನ್ ಟಫ್ ಮಾಡ್ತಾ ಇದ್ರು. RCBಗೆ ಇಷ್ಟೊಂದು ಈಸಿ ಮಾಡ್ಕೊಂಡು ಕೊಡ್ತಾ ಇರಲಿಲ್ಲ ಅಂತ ಅನ್ಕೊಂಡಿದ್ವಿ. ಬಟ್ ಎಲ್ಲ ನಮ್ಮ ಕಡೆನೇ ಹೋಗ್ಬೇಕಾಗಿತ್ತು ಅಂತ ಕಾಣಿಸುತ್ತೆ. ಯಾಕೆ ಬೌಲರಿಗೆ ಕ್ರೆಡಿಟ್ ಕೊಡೋಣ, ನಾವೇನಕ್ಕೆ ಅವ್ರ ಕಡೆ ಎಲ್ಲ ಇದು ಮಾಡ್ತಿದ್ದೆ, ಅವ್ರು ನೆಟ್ಗಾಡಲಿಲ್ಲ ಅಂತ ಏನಕ್ಕೆ ಹೇಳ್ತೀವಿ. ಬೌಲಿಂಗ್ ಸಖತ್ತಾಗಿತ್ತು ಗುರು. ಅಜ್ಜಿ ಮೊಲಿನಿ ಅವರ 8ನೇ ಓವರ್ ಇತ್ತು, ಅದು ಗೇಮ್ ಚೇಂಜಿಂಗ್ ಒಂಥರ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಆಫ್ ದ ಏನೇನೋ ಮಾತಾಡ್ತಿದ್ದೀನಿ ಜಸ್ಟಲ್ಲಿ. ಮ್ಯಾಚ್ನ ಟರ್ನ್ ಮಾಡೋಂಥ ಓವರ್ 8ನೇ ಓವರು. ಆಮೇಲೆ ಶ್ರೇಯಾಂಕ ಪಾಟೀಲ್ ಅವರು 11ನೇ ಓವರ್ ಹಾಕಿದ್ರು ಅಂತ ಕಾಣಿಸುತ್ತೆ. ಆ ಓವರ್ ಕೂಡ ವಿಕೆಟ್ ಬಿತ್ತು. ಅಲ್ಲಿಂದ ಬಿಡಿ ಒಂಥರ ಟ್ರಾಜಿಡಿ ಸ್ಟಾರ್ಟ್ ಆಗೋಗ್ಬಿಡ್ತಿರೋದು. ಒಂಥರ ಯಾರು ಕೂಡ ಅವನ ಅಜ್ಜಿ ಬಂದವರೆಲ್ಲ ಮಕ ಸೋರ್ಕೊಂಡು ಹೋಗೋದೇನೋ, ಮಕ ಸೋರ್ಕೊಂಡು ಆಲ್ ಔಟೇ ಆಗೋಗ್ಬಿಟ್ರು ಅಲ್ಲಿ ಕಡೆಗೆ ಬಂದ್ಬಿಟ್ಟು. ಶ್ರೇಯಾಂಕ ಪಾಟೀಲ್ 4 ವಿಕೆಟ್ ಲಾಸ್ಟ್ ಬಂದವರೆಲ್ಲ ಮಕ ಸೋರ್ಕೊಂಡ್ರು ಶ್ರೇಯಾಂಕ ಪಾಟೀಲ್ ಬೌಲಿಂಗಿಗೆ. ಆಮೇಲೆ ಆಶಾ ಅವರ 2 ವಿಕೆಟ್ನ ಮರೆಯಂಗಿಲ್ಲ. ಅವರು ಕೂಡ ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಆರೆಂಜ್ ಕ್ಯಾಪು RCBಗೇನೆ, ಪರ್ಪಲ್ ಕ್ಯಾಪು RCBಗೇನೆ, ಎಲ್ಲಾನು RCBಗೇನೆ, ಟ್ರೋಫಿನೂ RCBಗೇನೆ. ಈ ಸಲ ನೋಡಿ ಅವನ ಅಜ್ಜಿ ಹಿಂಗಿದೆ ಅಂತ ಒಂಥರ ಮಜಾ ಬರ್ತಿದೆ. ಬಟ್ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕಾಗ್ತಿಲ್ಲ ಕ್ಯಾಮ್ರಾ ಮುಂದೆ ನನಗೆ. ಸೊ
ಚೇಸ್ ಮಾಡೋದಕ್ಕೆ ಅಂತ ಬರ್ತಾರೆ ನಮ್ಮ RCB ಅವರು. ಅದೇ ಹೇಳ್ದಲ್ಲ ಬೈಕ್ ಬರ್ಸಿದ್ರು ಅಂತ ಲಾಸ್ಟ್ವರೆಗೂ ತೊಗೊಂಡು ಹೋಗ್ತಾರೆ. ಲಾಸ್ಟ್ ವಿಕೆಟ್ಸ್ ಏನು ಬೇಜಾನಿತ್ತು ನಮ್ಮ RCB, ಜಸ್ಟ್ 2 ವಿಕೆಟ್ ಅಷ್ಟೇ ಕಳ್ಕೊಂಡಿರೋದು. ವಿಕೆಟ್ಸ್ ಇತ್ತು, ಬಟ್ ಆರು ನಿಧಾನ ಸ್ವಲ್ಪ ಫೈನಲ್ ಅಲ್ವಾ, ಫೈನಲ್ ಅಂದರೆ ಮಜಾ ಕೊಡಬೇಕು ನಮ್ಮ ಹುಡುಗರಿಗೆ ಬಾಯಿಗೆ ಬರ್ಸ್ಬೇಕು ನಮ್ಮ ಹುಡುಗರಿಗೆ. ಸುಮ್ಮನೆ ಎಲ್ಲ ಗೆದ್ಬಿಟ್ರೆ ಆಗಲ್ಲ. ಇಷ್ಟು ವರ್ಷ 16 ವರ್ಷದಿಂದ ಕಾಯ್ಕೊಂಡು ಕೂರಿಸಿರೋದು ಇದಕ್ಕೆ, ನಾವು ಒನ್ ಸೈಡ್ ಮ್ಯಾಚ್ ಗೆಲ್ಲೋದಕ್ಕೆ ನಾವು ಲಾಸ್ಟ್ವರೆಗೂ ತಗೊಂಡೋಗ್ಬೇಕು. ಇನ್ಫ್ಯಾಕ್ಟ್ ಲಾಸ್ಟ್ ಬಾಲರ್ಗೂ ತಗೊಂಡೋಗ್ಬೇಕು ಅಂದ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಸ್ವಲ್ಪ ಬೇಗ ಮುಗಿಸಿದ್ದಾರೆ, ಯಾವುದಕ್ಕೂ ಇರಲಿ ಇವರು ನಮಗೆ ಬಾಯಿಗೆ ಈಗ ಬಂದತ್ತು ಅಂತ. ಆಮೇಲೆ ಸೊ ಒಟ್ನಲ್ಲಂತೂ ಒಂಥರ ಕ್ಲಿನಿಕಲ್ ಪರ್ಫಾರ್ಮೆನ್ಸು. ನಮ್ಮ ಪೆರ್ರಿ ಅಂತೂ ಎಲ್ಲ ಮ್ಯಾಚು ಕಾಂಟ್ರಿಬ್ಯೂಟ್ ಮಾಡೋಂಗೆ ಮೋಸ್ಟ್ ಕನ್ಸಿಸ್ಟೆಂಟ್ ಪ್ರದರ್ಶನ ಈ ಮ್ಯಾಚನ್ನು ಕೊಟ್ಟಿದ್ದಾರೆ. ಬ್ಯಾಟಿಂಗಲ್ಲಿ ಕ್ರೆಡಿಟ್ ಕೊಡಬೇಕು. ಆಮೇಲೆ ಸೋಫಿ ಮತ್ತು ನಮ್ಮ ಸ್ಮೃತಿ ಮಂದನೆಯಿಂದ ಓಪನಿಂಗ್ ಪಾರ್ಟ್ನರ್ಶಿಪ್ ಸಾಕಾಗಿ ಬಂತು, 30+ ಹೊಡೆದ್ರು. ಆಮೇಲೆ ಪೆರಿ ಬರೋ 30+, ಆಮೇಲೆ ಫಿನಿಶಿಂಗ್ ಟಚ್ ಕೊಟ್ಟಿದ್ರು ರಿಷಾ ಘೋಷ್ ಅವರು. ಸಖತ್ ಪರ್ಫಾರ್ಮೆನ್ಸ್ ಇವರು ಆಲ್ ಅರೌಂಡು. ಒಂಥರ ಇವಾಗ ನಮ್ಮ RCB ಫ್ಯಾನ್ಸ್ಗಳಂತೂ ಒಂಥರ ತೇಲ್ತಾ ಇರ್ತಾರೆ, ಇಲ್ಲ ಗುರು ಗೆದ್ರು ನಮ್ಮ RCB ಹುಡುಗಿರು, ಟ್ರೋಫಿ ನಮ್ದಾಯಿತು, ಈ ಸಲ ಕಪ್ ನಮ್ದಾಯಿತು ಗುರು ಅಂತ. ನೋಡಿ ನಮ್ಮ RCB ಫ್ಯಾನ್ಸ್ಗಳಿಗೆ ಹೆಂಗೆ ಅಂದರೆ ಈ ಸಲ ಕಪ್ ನಮ್ಮದೇ ಹೇಳಿ ಇವಾಗ ನೋಡಿ ಈ ಸಲ ಕಪ್ ನಮ್ಮದೇ ಅಂತ ಇವಾಗ ನಮ್ದಾಗಿರೋದ್ರಿಂದ ಏನು ಹೇಳೋಣ ಇವಾಗ ಅನ್ನೋ ಥರ ಕ್ವಶನ್ ಬಂದ್ಬಿಡುತ್ತೆ. ಯಾಕಂದರೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಅಷ್ಟೊಂದು ಇರಲಿಲ್ಲ RCB ಹುಡುಗಿರು ಕಪ್ ಗೆಲ್ತಾರೆ ಅಂತ. ನನಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರೋದು ಇವಾಗಲೂ ಕೂಡ RCB ಹುಡುಗರು ಕಪ್ ಗೆಲ್ತಾರೆ ಅಂತ ಈ ಸೀಸನ್ ಅಂತ ಅನ್ಕೊಂಡಿದ್ದು. ಬಟ್ ಹುಡುಗಿರು ಗೆಲ್ತಾರೆ ಅಂತ ಅನ್ಕೊಂಡಿರಲಿಲ್ಲ, ಅದನ್ನ ಮಾಡಿ ತೋರಿಸಿದ್ದಾರೆ ನಮ್ಮ RCB ಹುಡುಗಿರು. ಇವಾಗ ಎಕ್ಸ್ಪೆಕ್ಟೇಷನ್ ವಿಪರೀತ ಆಗೋದು ಯಾರ ಮೇಲೆ ಅಂದರೆ ಹುಡುಗಿರೇ ಮಾಡಿದ್ದಾರೆ ಅಂತ. ಅಂದರೆ ಇದನ್ನೇನೋ ಸೋತೋಗ್ಬಿಟ್ಟಿತ್ತು ಅಂದರೆ RCB ಅವರು, ಅಂದರೆ ನಮ್ಮ RCB ಹುಡುಗಿರು ಸೋತಿತ್ತು ಅಂತಂದಿದ್ರೆ ಅಷ್ಟೊಂದು ಏನು ಹೆವಿ ಪ್ರೆಷರ್ ಇರ್ತಿರಲಿಲ್ಲ ನಮ್ಮ ಹುಡುಗರ ಮೇಲೆ. ಇದನ್ನ ಗೆದ್ದಿರೋದ್ರಿಂದ RCB ಹುಡುಗಿರು ಇವಾಗ ಮೆನ್ಸ್ ಟೀಮ್ ಮೇಲೆ ಹೆವಿ ಪ್ರೆಷರ್ ಆಗುತ್ತೆ. ಹುಡುಗಿರೇ ಮಾಡಿ ತೋರಿಸ್ಬಿಟ್ಟಿದ್ರಲ್ಲ, ಹುಡುಗರು ಮಾಡೋಕ್ಕಾಗ್ತಿಲ್ಲ, 16 ವರ್ಷದ ತಲೆ ಚಚ್ಕೊಂಡು ಸಾಯ್ನ ನಾವು ಅನ್ನೋ ಥರ ಸ್ವಲ್ಪ ಹೈಪ್ ಕ್ರಿಯೇಟ್ ಆಗುತ್ತೆ. ಬಟ್ ಇವ್ರು ಮಾಡಿಬಿಟ್ರು ಅಂತ ಅವರು ಮಾಡಿಬಿಡ್ತಾರೆ ಅಂತಲೂ ಕೂಡ ಹೇಳ್ತಾ ಇಲ್ಲ. ಅವ್ರೇನಾರು ನಮ್ಮ RCB ಮೆನ್ಸ್ ಟೀಮ್ ಏನಾದ್ರು 1 ಇಯರ್ ಗೆಲ್ತು ಅಂದರೆ ಆ ಇಯರ್ ಇವರು ಕೂಡ ಗೆದ್ಬಿಡ್ತಾರೆ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತೆಲ್ಲ ಪಾಸಿಟಿವ್ ಆ್ಯಂಗಲಲ್ಲಿ ಹೋಗ್ತಿದೆ. ಇದೆಲ್ಲ ಏನಕ್ಕಾಯ್ತು ಅಂತ ಅನ್ಕೊಂಡಿದ್ರೆ, ಬೆಂಗಳೂರು ಅಂತ ಹೆಸರು ತಗೊಂಬಂದು ಇರ್ತೀವಿ ಅಂತ ಅವ್ರು ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾ ಇದ್ರಲ್ಲ, ಎಲ್ಲ ಗೊತ್ತಾಯ್ತಾ ಅಂತ. ಸೊ ಅದಕ್ಕೋಸ್ಕರನೇ ಗೆದ್ದಿರೋದು ಅಂತ ಅನ್ಕೊಳ್ಳಿ. ಒಂದು ಪಾಸಿಟಿವ್ ಸೈನು, ಬೆಂಗಳೂರು ಅಂತ ವರ್ಡ್ ಬಂತಲ್ಲ, ಬ್ಯಾಂಗ್ಳೂರ್ನ ತೆಗೆದ್ಬಿಟ್ಟು ಬೆಂಗಳೂರು ಅನ್ನೋ ಥರ ಫಿಕ್ಸ್ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಆಗ್ತಾ ಇದೆಯಲ್ಲ, ಇನ್ನೇನು ಅದಕ್ಕೇ ಗೆದ್ದಿದ್ರು ಅಂತ ಕಾಣ್ತದೆ. ನಿಜ ಹೇಳಬೇಕು ಅಂದರೆ ಅವರು ಸುಮ್ಮನೆ ನಾನು ನಿಮಗೆ ಏನೇನೋ ಹೇಳ್ತಿದ್ದೀನಿ ಜೋಶಲ್ಲಿ. ಪರ್ಫಾರ್ಮೆನ್ಸ್ ಸಾಕಾಗಿ ಕೊಟ್ಟರೆ ಈ ಟೂರ್ನಮೆಂಟಲ್ಲಿ RCB, ಎಸ್ಪೆಷಲಿ ಈ ನಾಕೌಟ್ ಸ್ಟೇಜ್ಗಳಲ್ಲಿ ಲಾಸ್ಟ್ 3-4 ಮ್ಯಾಚ್ ಏನು ಆಡಿದ್ರು ಒಂಥರ ಸೋತೆ ಇಲ್ಲ, ಹಂಗೆ ಕನ್ಸಿಸ್ಟೆಂಟ್ ಆಗಿ ಹೊಡ್ಕೊಂಡ್ ಬಂದಿದ್ದಾರೆ. ಆಲ್ ಓವರ್ ಟೀಮ್ ಪರ್ಫಾರ್ಮೆನ್ಸ್ ಅಂತೂ ಸೈಕಾಗಿತ್ತು ಗುರು. ಇವತ್ತು ಗೆದ್ದಿರೋದು ನಾವು ಬೌಲಿಂಗ್ ಇಂದ ಅಂತ ಹೇಳ್ತೀನಿ. ಯಾಕೆಂದ್ರೆ 9 ವಿಕೆಟ್, 9 ಅಲ್ಲ 10 ವಿಕೆಟ್, ಯಾಕಂದ್ರೆ ರನ್ಔಟ್ ಮಾಡಿದ್ರು ಮೊಲಿನಿ ಅವರೇನೆ ರನ್ಔಟ್ ಮಾಡಿದ್ದು. ಸೊ ಅಲ್ಲಿಂದ 10 ವಿಕೆಟ್ ಕೂಡ ಸ್ಪಿನ್ನರ್ಸ್ನೇ ಎತ್ತಿದ್ದಾರೆ ಗುರು ಇವತ್ತು. ಪೇಸರ್ಸ್ ಏನು ಕೆಲಸ ಇಲ್ಲ, ಹಂಗೆ ಮಾಡಾಕ್ಬಿಟ್ರು ಸ್ಪಿನ್ನರ್ಸ್. ಅವನ ಅಜ್ಜಿ ಕ್ಲಾಸ್ ಪರ್ಫಾರ್ಮೆನ್ಸ್. ಬೌಲಿಂಗ್ ಇಂದ RCB ಟೀಮ್ ಇವತ್ತು ಗೆದ್ದಿದೆ, ಬ್ಯಾಟಿಂಗ್ ಇಂದ ಗೆದ್ದಿಲ್ಲ ಅಂತ ಹೇಳ್ತಿಲ್ಲ. ಬ್ಯಾಟಿಂಗ್ ಆಡಿದ್ಕೇನೆ ಅವರು ರನ್ ಹೊಡೆದಿದ್ಕೇನೆ ಗೆದ್ದಿರೋದು. ಬಟ್ ಮೈನ್ ಆಗಿ ಕಟಾಕುದ್ರಲ್ಲ, 114ಗೆ ಕಟಾಕುದ್ರಲ್ಲ, ಅಲ್ಲೇನೆ ಗೆದ್ಬಿಟ್ರು ನಮ್ಮ RCB. ಬಟ್ ಸ್ವಲ್ಪ ಬುಡಕ್ ಬರ್ಸಿದ್ರು ಅಷ್ಟೇನೆ, ಬಾಯಿಗೆ ಬರ್ಸ್ಕೊಳ್ಳಿ ಸ್ವಲ್ಪ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನಿಸ್ತು ನಮ್ಮ RCB ಕಪ್ ಗೆದ್ದಿದ್ದು, ಈ ಸಲ ಕಪ್ ನಮ್ದಾಗಿದ್ದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ತಿಳಿಸಿ. ಹಂಗೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಿಗೋಣ. ಬಾ.